ಆತ್ಮೀಯ ವೀಕ್ಷಕರೇ, ನಮ್ಮನ್ನು ಸೈತಾನನ ಮೋಸ ಕೆಟ್ಟತನದಿಂದ ಬಿಡಿಸಿ ಕಾಯುವ ದೇವರು ನೀತಿಯನ್ನು ಉಣಬಡಿಸುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕಳೆದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಕಲಿತ ದೇವರ ವಾಕ್ಯಗಳು ನಮ್ಮ ಆತ್ಮಕ್ಕೆ ಪ್ರಯೋಜನಕಾರಿಯಾಗಿದೆ. ಇಂದು ನಾವು ಅಪೊಸ್ತಲ ಕಾರ್ಯಗಳ ಪುಸ್ತಕದ 13ನೇ ಅಧ್ಯಾಯದ 4ನೇ ವಚನದಿಂದ 41ನೇ ವಚನದವರೆಗೆ ಅಭ್ಯಾಸ ಮಾಡುವಾಗ, ಬಾರ್ ಏಸು ಎಂಬ ಮಂತ್ರವಾದಿ ಕತ್ತಲೆಗೆ ಹಾಕಲ್ಪಟ್ಟದ್ದು ಮತ್ತು ಸೆರ್ಗ ಪೌಲನೆಂಬ ಅಧಿಪತಿ ಕ್ರಿಸ್ತ ನಂಬಿಕೆಗೆ ಬಂದದ್ದು, ಅಂತ್ಯಯೋಕ್ಯದಲ್ಲಿ ಪೌಲನ ಪ್ರಸಂಗದ ಆಳವಾದ ಸತ್ಯವನ್ನು ತಿಳಿದುಕೊಳ್ಳೋಣ. ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ, ನಂಬಿದರೆ ನೀವು ಬೆಳಕಿನವರಾಗುವಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲ ಕೃತ್ಯಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಕಳೆದ ಕಾರ್ಯಕ್ರಮದಲ್ಲಿ ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯದ 3ನೇ ವಚನದವರೆಗೆ ಧ್ಯಾನ ಮಾಡಿ ಬಹು ಅಮೂಲ್ಯವಾದ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡಿದ್ದೇವೆ. ದೇವರ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಧ್ಯಾನದಲ್ಲಿ ನಾವು ಮುಂದೆ ಸಾಗುವಾಗೆ ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಹೀಗೆ ಅವರು ಪವಿತ್ರಾತ್ಮನಿಂದ ಕಳುಹಿಸಿಕೊಂಡವರಾಗಿ ಸೆಕುಲ್ಯಕ್ಕೆ ಬಂದರು, ಅಲ್ಲಿಂದ ಸಮುದ್ರ ಪ್ರಯಾಣವಾಗಿ ಕುಪ್ರಾದೀಪಕ್ಕೆ ಹೋದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವಿಶೇಷ ಸಂಗತಿ ಏನೆಂದರೆ ಅವರು ಪವಿತ್ರಾತ್ಮನಿಂದ ಕಳುಹಿಸಲ್ಪಟ್ಟವರಾಗಿದ್ದರು. ಅವರು ದೇವರ ಪವಿತ್ರಾತ್ಮನಿಂದಲೇ ನಡೆಸಲ್ಪಡುವವರಾಗಿದ್ದರು. ಅವರು ಸಮುದ್ರ ತೀರದ ಪಟ್ಟಣವಾದ ಸೆಕುಲ್ಯಕ್ಕೆ ಬಂದರು, ಅಲ್ಲಿಂದ ಸಮುದ್ರ ಮಾರ್ಗವಾಗಿ ಮುಂದಕ್ಕೆ ಹೋದರು. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ಸಲಾಮೀಸಿಗೆ ಸೇರಿದಾಗ ಯಹೂದ್ಯರ ಸಭಾಮಂದಿರಗಳಲ್ಲಿ ದೇವರ ವಾಕ್ಯವನ್ನು ಪ್ರಸಿದ್ಧಿಪಡಿಸಿದರು. ಯೋಹಾನನು ಪರಿಚಾರಕನಾಗಿ ಅವರ ಸಂಗಡ ಇದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಾರ್ಕನೆನಿಸಿಕೊಳ್ಳುವ ಯೋಹಾನನು ಅವರ ಸಂಗಡ ಇದ್ದನೆಂಬುದನ್ನು ಗಮನಿಸಿರಿ. ಪ್ರಾರಂಭದಿಂದಲೂ ಪೌಲನು ತನ್ನ ಸೇವೆಯಲ್ಲಿ ಒಂದು ಕ್ರಮವನ್ನು ಅನುಸರಿಸಿ ಅದನ್ನು ತನ್ನ ಇಡೀ ಸೇವೆಯುದ್ದಕ್ಕೂ ಉಪಯೋಗಿಸಿದನು. ಅವನು ಯಾವಾಗಲೂ ಯಹೂದ್ಯರ ಸಭಾಮಂದಿರವನ್ನು ತನ್ನ ಮುಖ್ಯ ಸ್ಥಾನವನ್ನಾಗಿ ಆರಿಸಿಕೊಂಡು ಅಲ್ಲಿಂದ ಸುವಾರ್ತೆಯನ್ನು ಸಾರುತ್ತಿದ್ದನು. ಸಭಾಮಂದಿರದಲ್ಲಿ ಪ್ರಸಂಗಿಸಿದ್ದಕ್ಕಾಗಿ ನನ್ನ ಮಿತ್ರರೊಬ್ಬರು ಟೀಕೆಗೆ ಗುರಿಯಾದರು. ಅವರು ಸುವಾರ್ತೆಯನ್ನೇ ಸಾರಿದ್ದರು. ಅವರ ಟೀಕಾಕಾರರಿಗೆ ನಾನು ಹೇಳಿದೆ, ಪೌಲನು ಯಾವಾಗಲೂ ಮೊದಲಿಗೆ ಸಭಾಮಂದಿರಕ್ಕೆ ಹೋಗುತ್ತಿದ್ದನು ಎಂದು. ಅವರು ನನ್ನ ಮಿತ್ರರು ತಪ್ಪು ಮಾಡಿದರೆಂದು ಹೇಳುವುದಾದರೆ ಅವರು ಅಪೊಸ್ತಲ ಪೌಲನು ತಪ್ಪು ಮಾಡಿದ್ದಾನೆಂದು ಹೇಳಬೇಕಲ್ಲವೇ? ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಪಾಪೋಸಿನಲ್ಲಿ ವಿರೋಧ ಎಂಬ ವಿಚಾರವನ್ನು ನೋಡೋಣ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ಅವರು ದ್ವೀಪದಲ್ಲೆಲ್ಲ ಸಂಚಾರ ಮಾಡಿ ಪಾಪೋಸ್ ಎಂಬ ಊರಿನ ತನಕ ಬಂದು ಅಲ್ಲಿ ಸುಳ್ಳು ಪ್ರವಾದಿಯೂ ಮಂತ್ರವಾದಿಯೂ ಆಗಿದ್ದ ಬಾರ್ ಏಸು ಎಂಬ ಒಬ್ಬ ಯಹೂದ್ಯ ಮನುಷ್ಯನನ್ನು ಕಂಡರು. ಕರ್ತನಲ್ಲಿ ಪ್ರಿಯರೇ, ಸಲಾಮೀಸಿನಲ್ಲಿ ಅವರ ಸೇವೆಗೆ ಹೆಚ್ಚಿನ ಯಶಸ್ಸು ಸಿಕ್ಕಿದಂತೆ ಕಾಣುವುದಿಲ್ಲ. ಅಲ್ಲಿ ಯಾವ ಫಲವೂ ಉಂಟಾದರ ದಾಖಲೆ ಕೂಡ ಇಲ್ಲ. ಅವರು ಕುಫ್ರಾದೀಪದ ಇನ್ನೊಂದು ಬದಿಗೆ ದಾಟಿ ಹೋದರು. ಪಾಪೋಸಿನಲ್ಲಿ ಅವರಿಗೆ ವಿರೋಧವೂ ಎದುರಾಯಿತು. ಅದು ಸೈತಾನನಿಂದಲೇ ಉಂಟಾದದ್ದು. ಆ ಪ್ರಾಂತ್ಯದ ರೋಮಾಯ ಅಧಿಪತಿಯ ಮೇಲೆ ಪ್ರಭಾವ ಬೀರಿದ್ದ ಬಾರ್ ಏಸು ಎಂಬ ಮಂತ್ರವಾದಿಯಿಂದ ಇದು ಆಯಿತು. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅವನು ಬುದ್ಧಿವಂತನಾಗಿದ್ದ ಸೆರ್ಗಿಯ ಪೌಲನೆಂಬ ಅಧಿಪತಿಯ ಹತ್ತಿರದಲ್ಲಿದ್ದನು. ಅಧಿಪತಿಯು ಬಾರ್ನಬ ಸೌಲರನ್ನು ತನ್ನ ಬಳಿಗೆ ಕರೆಯಿಸಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಅಪೇಕ್ಷೆಯಾದೆ ಎಂದು ಹೇಳಿದನು. ಆದರೆ ಆ ಮಂತ್ರವಾದಿಯಾದ ಎಲುಮನು ಅವರಿಗೆ ಎದುರು ನಿಂತು ಅಧಿಪತಿಯು ಕ್ರಿಸ್ತನನ್ನು ನಂಬದ ಹಾಗೆ ಪ್ರಯತ್ನಿಸಿದನು. ಎಲುಮನೆಂಬ ಹೆಸರಿಗೆ ಮಂತ್ರವಾದಿ ಎಂಬುದೇ ಅರ್ಥ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಸೈತಾನನ ವಿರೋಧವಾಗಿತ್ತು. ಅವನಿಗೆ ಅಧಿಪತಿಯ ಮೇಲೆ ಪ್ರಭಾವವಿತ್ತು. ದುರಾದೃಷ್ಟವಶಾತ್ ಈ ದಿನಗಳಲ್ಲಿ ಆಡಳಿತ ನಡೆಸುವವರು ಅನೇಕರು ಮಾಟಮಂತ್ರಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಇದು ಸುವಾರ್ತೆಗೂ ದೇವರ ವಾಕ್ಯಕ್ಕೂ ಸ್ಪಷ್ಟವಾಗಿ ವಿರುದ್ಧವಾದದ್ದಾಗಿದೆ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ಪೌಲನೆನಿಸಿಕೊಳ್ಳುವ ಸೌಲನು ಪವಿತ್ರಾತ್ಮ ಭರಿತನಾಗಿ ಅವನನ್ನು ದೃಷ್ಟಿಸಿ ನೋಡಿ ಎಂಬುದಾಗಿ. ಪ್ರಿಯರೇ,
ಇಲ್ಲಿ ಸೌಲನ ಹೆಸರು ಬದಲಾಯಿತು. ಅವನನ್ನು ಪೌಲನೆಂದೇಕೆ ಕರೆದರು? ಪೌಲ ಎಂಬ ಹೆಸರಿನ ಅರ್ಥ ಚಿಕ್ಕದ್ದು ಅಥವಾ ಸ್ವಲ್ಪ ಎಂದಾಗುತ್ತದೆ. ಅವನು ಸೌಲನೆಂಬ ಹೆಮ್ಮೆಯ ಹೆಸರನ್ನಿಟ್ಟುಕೊಳ್ಳಲು ಇಷ್ಟಪಡದೆ ದೀನತೆಯನ್ನು ತೋರಿಸಲು ಈ ಹೆಸರನ್ನು ಹಾಕಿಕೊಂಡನೆಂದು ಕೆಲವರ ಅಭಿಪ್ರಾಯ. ಒಂದು ವೇಳೆ ತನ್ನ ಪ್ರಥಮ ಮಾನಸಾಂತರದ ವ್ಯಕ್ತಿಯಾದ ಸೆರ್ಗಿಯ ಪೌಲನೆಂಬ ಹೆಸರನ್ನೇ ಇಟ್ಟುಕೊಂಡಿರಲೂಬಹುದು. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಎಲೋ, ಎಲ್ಲಾ ಮೋಸದಿಂದಲೂ ಎಲ್ಲಾ ಕೆಟ್ಟತನದಿಂದಲೂ ತುಂಬಿರುವವನೇ, ಸೈತಾನನ ಮಗನೇ, ಎಲ್ಲಾ ನೀತಿಗೂ ವಿರೋಧಿಯೇ, ನೀನು ಕರ್ತನ ನೀಟಾದ ಮಾರ್ಗಗಳನ್ನು ಡೊಂಕು ಮಾಡುವುದನ್ನು ಬಿಡುವುದಿಲ್ಲವೋ ಎಂಬುದಾಗಿ. ಪ್ರಿಯರೇ, ಪೌಲನು ಅನೇಕ ವಿಚಾರಗಳಲ್ಲಿ ಸೌಮ್ಯ ವ್ಯಕ್ತಿಯಾಗಿದ್ದನು. ಆದರೆ ಈ ರೀತಿಯ ವಿರೋಧ ಎದುರಾದಾಗ ಅವನು ಪೂರ್ಣ ಶಕ್ತಿಯಿಂದ ಅದನ್ನು ಖಂಡಿಸುತ್ತಾನೆ. ಅದು ಸೈತಾನನಿಂದ ಬಂದದ್ದೆಂದು ತಿಳಿದು ಅದನ್ನು ಬಹಳವಾಗಿ ಖಂಡಿಸುತ್ತಾನೆ. ನಾವು ಈ ದಿನಗಳಲ್ಲಿ ಹೀಗೆಯೇ ಇರಬೇಕಾಗಿದೆ ಎಂದು ನಾನು ಭಾವಿಸುತ್ತೇನೆ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಇಗೋ, ಕರ್ತನು ನಿನ್ನ ಮೇಲೆ ಕೈ ಎತ್ತಿದ್ದಾನೆ, ನೀನು ಕುರುಡನಾಗಿ ಕೆಲವು ಕಾಲ ಸೂರ್ಯನನ್ನು ಕಾಣದೆ ಇರುವಿ ಎಂದು ಹೇಳಿದನು. ಆ ಕ್ಷಣವೇ ಅವನಿಗೆ ಕಣ್ಣು ಮೊಬ್ಬಾಗಿ ಕತ್ತಲೆ ಉಂಟಾಯಿತು. ಅವನು ಕೈ ಹಿಡಿಯುವವರನ್ನು ಹುಡುಕುತ್ತಾ ತಿರುಗಾಡಿದನು ಎಂಬುದಾಗಿ. ಪ್ರಿಯರೇ, ಅವನು ಈಗಾಗಲೇ ಆತ್ಮಿಕ ಕುರುಡುತನದಲ್ಲಿದ್ದನು. ಈಗ ಶಾರೀರಿಕವಾಗಿ ಕೂಡ ಕತ್ತಲೆಗೆ ಹಾಕಲ್ಪಟ್ಟನು. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ಅಧಿಪತಿಯು ಆ ಸಂಗತಿಯನ್ನು ನೋಡಿ ಕರ್ತನ ಬೋಧನೆಗೆ ಅತ್ಯಾಶ್ಚರ್ಯಪಟ್ಟು ನಂಬುವವನಾದನು. ಪ್ರೀತಿಯುಳ್ಳ ದೇವಜನರೇ, ಪೌಲನಲ್ಲಿ ಅಪೊಸ್ತಲರಿಗಿದ್ದ ಸೂಚಕ ಕಾರ್ಯಗಳನ್ನು ಮಾಡುವ ವರವಿತ್ತು ಎಂಬುದನ್ನು ಗಮನಿಸಿರಿ. ಅವನು ಪಾಪೋಸಿಗೆ ಹೋದಾಗ ಅವರನ್ನು ಹೊಸ ಒಡಂಬಡಿಕೆಗೆ ಅನುಸರಿಸಿರಿ ಎಂದು ಹೇಳುವಂತಿರಲಿಲ್ಲ. ಯಾಕಂದರೆ ಅಲ್ಲಿಯ ತನಕ ಹೊಸ ಒಡಂಬಡಿಕೆಯೇ ಇರಲಿಲ್ಲ. ರೋಮಾಯರಿಗೆ ಬರೆದ ಪತ್ರಿಕೆಯ ಮೇಲೆ ಅವನು ಬೋಧಿಸಲು ಸಾಧ್ಯವಿರಲಿಲ್ಲ. ಯಾಕಂದರೆ ಅವನು ಇನ್ನೂ ಆ ಪತ್ರಿಕೆಯನ್ನು ಬರೆದೇ ಇರಲಿಲ್ಲ. ಅವರು ಯೋಹಾನನ ಸುವಾರ್ತೆಯನ್ನು ಓದಲು ಸಾಧ್ಯವಿರಲಿಲ್ಲ. ಯಾಕಂದರೆ ಯೋಹಾನನು ತನ್ನ ಸುವಾರ್ತೆಯನ್ನು ಬರೆದೇ ಇರಲಿಲ್ಲ. ಹಾಗಾದರೆ ಅವನಿಗಿದ್ದ ಅಧಿಕಾರವನ್ನು ಅವರು ಹೇಗೆ ಕಂಡುಕೊಳ್ಳಬಹುದಿತ್ತು? ಅದು ಸೂಚಕ ಕಾರ್ಯಗಳಿಂದ ಮಾತ್ರವೇ. ಇಂದು ಹೊಸ ಒಡಂಬಡಿಕೆಯು ಬರೆಯಲ್ಪಟ್ಟಿದೆ. ಈಗ ನಾವು ಅಧಿಕಾರವನ್ನು ತಿಳಿದುಕೊಳ್ಳಲು ಬೇರೆಯೇ ವಿಧಾನವು ಕೊಡಲ್ಪಟ್ಟಿದೆ. ಯೋಹಾನನು ಬರೆದಂಥ 2ನೇ ಪತ್ರಿಕೆ 10ನೇ ವಚನ ಹೀಗೆ ಹೇಳುತ್ತದೆ, ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಕ್ಕೆ ಸೇರಿಸಿಕೊಳ್ಳಬೇಡಿರಿ, ಅವನಿಗೆ ಶುಭವಾಗಲಿ ಎಂದು ಹೇಳಬೇಡಿರಿ ಎಂಬುದಾಗಿ. ಪ್ರಿಯರೇ, ಈ ಉಪದೇಶವು ಹೊಸ ಒಡಂಬಡಿಕೆಯಲ್ಲಿರುವ ದೇವರ ವಾಕ್ಯವೇ ಆಗಿರುತ್ತದೆ. ಆ ಮಂತ್ರವಾದಿಯು ಸೈತಾನನ ಶಕ್ತಿಯಿಂದ ಕೆಲವು ಕೈಚಳಕಗಳನ್ನು ಮಾಡುತ್ತಿದ್ದಿರಬಹುದು. ಆ ದಿನಗಳಲ್ಲಿ ಒಬ್ಬ ಸುಳ್ಳು ಪ್ರವಾದಿಯು ಸೈತಾನನ ಶಕ್ತಿಯಿಂದಾಗಿ ರೋಗಶಾಂತಿ ಹಾಗೂ ಇತರ ಅದ್ಭುತಗಳನ್ನು ಮಾಡಬಲ್ಲವನಾಗಿರಬಹುದು. ಪ್ರಿಯರೇ, ಪೌಲನಿಗೆ ಅಧಿಕಾರವು ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಕೊಡಲ್ಪಟ್ಟದಾಗಿದೆ. ಆ ಮಂತ್ರವಾದಿಯಲ್ಲಿಲ್ಲದ ಸುವಾರ್ತೆಯ ಸಂದೇಶವೂ ಅವನಲ್ಲಿತ್ತು. ಸೆರ್ಗಿಯ ಪೌಲನು ಬೆಳಕಿಗೆ ಬರುತ್ತಾನೆ. ಇವನ ಬೋಧನೆಗೆ ಅತ್ಯಾಶ್ಚರ್ಯಪಟ್ಟನು. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ತರುವಾಯ ಪೌಲನು ಅವನ ಜೊತೆಯಲ್ಲಿದ್ದವರು ಪಾಪೋಸೂರನ್ನು ಬಿಟ್ಟು ಸಮುದ್ರ ಪ್ರಯಾಣ ಮಾಡಿ ಪಂಪುಲ್ಯ ಸೀಮೆಗೆ ಸೇರಿದ ಪೆರ್ಗೆಗೆ ಬಂದರು. ಮಾರ್ಕನೆನಿಸಿಕೊಳ್ಳುವ ಯೋಹಾನನು ಅವರನ್ನು ಬಿಟ್ಟು ಹಿಂತಿರುಗಿ ಯೆರೂಸಲೇಮಿಗೆ ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಲೂಕನು ಇಷ್ಟನ್ನು ಮಾತ್ರ ಹೇಳಿದ್ದಾನೆ. ಮಾರ್ಕನೆನಿಸಿಕೊಳ್ಳುವ ಯೋಹಾನನು ಹಿಂತಿರುಗಿ ಹೋದದ್ದನ್ನು ಬಹು ಲಘುವಾಗಿ ತಿಳಿಸುತ್ತಾನೆ. ಅವನ ವಿರುದ್ಧವಾಗಿ ದೊಡ್ಡ ದೂರನ್ನು ತರುವುದಿಲ್ಲ. ಮುಂದಕ್ಕೆ ನಾವು ತಿಳಿಯುವಂತೆ ಈ ಮಾರ್ಕ ಯೋಹಾನನು ಅವರನ್ನು ತ್ಯಜಿಸಿ ಹೋಗಿದ್ದನು. ಅವನ ತಾಯಿಯು ಯೆರೂಸಲೇಮಿನ ಸಭೆಯಲ್ಲಿ ಒಬ್ಬ ಪ್ರಮುಖ ಸದಸ್ಯೆಯಾಗಿದ್ದಳು ಹಾಗೂ ಅಲ್ಲಿನ ಸಭೆಯು ಅವರ ಮನೆಯಲ್ಲಿಯೇ ಕೂಡಿ ಬರುತ್ತಿತ್ತು. ಅವನು ಬೇರೆ ದಿಕ್ಕಿಗೆ ತಿರುಗಿಕೊಂಡನು. ಅದು ಅವನ ಮನೆಯ ದಿಕ್ಕಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ಇನ್ನೊಂದು ಪ್ರಸಂಗ ಪ್ರಯಾಣದಲ್ಲಿ ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನು ಜೊತೆಗೆ ಕರೆದೊಯ್ಯಲು ಪೌಲನು ನಿರಾಕರಿಸುವುದನ್ನು ನೋಡುತ್ತೇವೆ. ಅವನನ್ನು ಕರೆಕೊಳ್ಳುವ ವಿಚಾರದಲ್ಲಿ ಪೌಲನಿಗೂ ಬಾರ್ನಬನಿಗೂ ವಿವಾದವಾಗಿ ಅವರು ಬೇರೆ ಬೇರೆಯಾಗುವುದನ್ನು ನೋಡುತ್ತೇವೆ. ಪೌಲನು ಒಂದು ಕಡೆಗೂ ಬಾರ್ನಬನು ಮತ್ತೊಂದು ಕಡೆಗೂ ಹೋದರು. ಆದರೆ ಪೌಲನು ಮಾರ್ಕ ಯೋಹಾನನನ್ನು ತಪ್ಪಾಗಿ ತಿಳಿದಿದ್ದನು. ದೇವರು ಅವನ ಈ ಸೋಲಿಗಾಗಿ ಅವನನ್ನು ಬಿಟ್ಟು ಬಿಡಲಿಲ್ಲ. ದೇವರು ನಮ್ಮನ್ನೂ ಕೂಡ ಇಂಥ ಸೋಲಿನ ಕಾರಣಕ್ಕಾಗಿ ಕೈ ಬಿಡುವುದಿಲ್ಲವೆಂಬುದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಅವನು ಮಾರ್ಕನೆನಿಸಿಕೊಳ್ಳುವ ಯೋಹಾನನಿಗೆ ಇನ್ನೊಂದು ಅವಕಾಶವನ್ನು ಕೊಟ್ಟನು.
ಪೌಲನು ಮುಂದಕ್ಕೆ ಅವನ ವಿಚಾರವಾಗಿ ಅಭಿಪ್ರಾಯ ಬದಲಿಸಿ ತನ್ನ ಅಂತ್ಯದಿನಗಳು ಸಮೀಪಿಸುತ್ತಿರುವಾಗ ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನು ತನ್ನ ಬಳಿಗೆ ಕರೆಯಿಸಿಕೊಳ್ಳುತ್ತಾನೆ. ತಿಮೋಥೆಯನಿಗೆ ಬರೆದಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ, ಲೂಕನು ಮಾತ್ರ ನನ್ನ ಜೊತೆಯಲ್ಲಿದ್ದಾನೆ, ಮಾರ್ಕನನ್ನು ಸಂಗಡ ಕರೆದುಕೊಂಡು ಬಾ, ಅವನು ನನಗೆ ಸೇವೆಗಾಗಿ ಉಪಯುಕ್ತನಾಗಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಮಾರ್ಕ ಯೋಹಾನನೇ ಮುಂದೆ ಮಾರ್ಕನ ಸುವಾರ್ತೆಯನ್ನು ಬರೆದವನು. ಅವನು ಸರಿಪಡಿಸಿಕೊಂಡನು. ದೇವರು ನಮಗೆ ಇನ್ನೊಂದು ಅವಕಾಶ ಕೊಡುವುದಕ್ಕಾಗಿ ಆತನಿಗೆ ಸ್ತೋತ್ರ. ಆದರೂ ಆರಂಭದಲ್ಲಿ ಅವನು ಸೋಲಿನವನಾಗಿದ್ದನು. ಅವನು ಅವರನ್ನು ಬಿಟ್ಟು ಯೆರೂಸಲೇಮಿಗೆ ಹಿಂತಿರುಗಿದ್ದನು. ಪೌಲ ಬಾರ್ನಬರು ಸಣ್ಣ ಆಸ್ಯದ ಒಳಗಿನ ಪ್ರದೇಶಗಳಿಗೆ ಹೋದರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಅಂತ್ಯೋಕ್ಯದಲ್ಲಿ ಪೌಲನ ಪ್ರಸಂಗ ಎಂಬ ವಿಚಾರವನ್ನು ಧ್ಯಾನಿಸೋಣ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 14 ಮತ್ತು 15ನೇ ವಚನ ಹೀಗೆ ಹೇಳುತ್ತದೆ, ಆಮೇಲೆ ಅವರು ಪೆರ್ಗೆಯಿಂದ ಸಂಚಾರ ಮಾಡಿ ಪಿಸಿದ್ಯ ಸೀಮೆಗೆ ಸೇರಿದ ಅಂತ್ಯೋಕ್ಯಕ್ಕೆ ಬಂದರು. ಸಬ್ಬತ್ ದಿನದಲ್ಲಿ ಅವರು ಸಭಾಮಂದಿರಕ್ಕೆ ಹೋಗಿ ಕೂತುಕೊಂಡರು. ಧರ್ಮಶಾಸ್ತ್ರವು, ಪ್ರವಾದಿಗಳ ಗ್ರಂಥವು ಇವುಗಳ ಪಾರಾಯಣವಾದ ಮೇಲೆ ಸಭಾಮಂದಿರದ ಯಜಮಾನರು, ಸಹೋದರರೇ, ಜನರಿಗೆ ಹೇಳತಕ್ಕ ಬುದ್ಧಿಮಾತೇನಾದರೂ ನಿಮಗಿದ್ದರೆ ಹೇಳಿರಿ ಎಂದು ಅವರಿಗೆ ಹೇಳಿ ಕಳುಹಿಸಿದರು. ಪ್ರಿಯರೇ, ಪೌಲನು ತನ್ನ ಕ್ರಮದಂತೆ ಮೊದಲು ಸಭಾಮಂದಿರಕ್ಕೆ ಹೋದನು. ಯಹೂದ್ಯರು ರೋಮ್ ಸಾಮ್ರಾಜ್ಯವಿಡೀ ಹರಡಿಕೊಂಡಿದ್ದು ತಾವು ವಾಸವಿದ್ದ ಪಟ್ಟಣಗಳಲ್ಲೇ ಸಭಾಮಂದಿರಗಳನ್ನು ಕಟ್ಟಿಕೊಂಡಿದ್ದರು. ಯೆರೂಸಲೇಮಿಂದ ಅತಿಥಿಗಳು ಬಂದಾಗ ಧಾರ್ಮಿಕ ಕೇಂದ್ರದಿಂದ ವರ್ತಮಾನಕ್ಕಾಗಿ ಅವರು ಅತಿಥಿಗಳನ್ನು ಮಾತನಾಡಲು ಕೇಳಿಕೊಳ್ಳುತ್ತಿದ್ದರು. ಇದು ಪೌಲನಿಗೆ ಯಾವಾಗಲೂ ಒಂದು ಅದ್ಭುತವಾದ ಅವಕಾಶವನ್ನು ಒದಗಿಸುತ್ತಿತ್ತು. ಅವನು ಖಂಡಿತವಾಗಿಯೂ ಈ ಸಂದರ್ಭವನ್ನು ಉಪಯೋಗಿಸುತ್ತಿದ್ದನು. ಪ್ರೀತಿಯುಳ್ಳ ದೇವಜನರೇ, ಪೌಲನು ಪಿಸಿದ್ಯ ಸೀಮೆಯ ಅಂತ್ಯೋಕ್ಯದಲ್ಲಿ ಮಾಡಿದ ಈ ಪ್ರಸಂಗವು ಬಹು ವಿಶೇಷವಾದದ್ದಾಗಿತ್ತು ಎಂದು ನಾನು ಭಾವಿಸುತ್ತೇನೆ. ಆದರೆ ಸಾಮಾನ್ಯವಾಗಿ ನಾವು ಇದನ್ನು ಅಲಕ್ಷ್ಯ ಮಾಡುತ್ತೇವೆ. ಸಬ್ಬತ್ ದಿನವೊಂದರಲ್ಲಿ ಸಭಾಮಂದಿರದಲ್ಲಿ ಪೌಲನು ಮಾಡಿದ ಪ್ರಸಂಗಗಳಲ್ಲಿ ದಾಖಲಾದದ್ದು ಇದು ಪ್ರಥಮವಾಗಿದೆ. ಪೌಲನ ಬಳಿ ನಿನಗೇನಾದರೂ ಹೇಳಲಿಕ್ಕಿದೆಯೋ ಎಂದು ಅವರು ಕೇಳಿದಾಗ ಅವನು ಖಂಡಿತವಾಗಿ ಮಾತನಾಡಲು ಆಶಿಸಿದನು. ಅವನು ಅದಕ್ಕಾಗಿಯೇ ಅಲ್ಲಿಗೆ ಬಂದಿದ್ದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಆಗ ಪೌಲನು ಎದ್ದು ಕೈಸನ್ನೆ ಮಾಡಿ ಹೇಳಿದ್ದೇನೆಂದರೆ ಎಂಬುದಾಗಿ. ಪ್ರಿಯರೇ, ಅಲ್ಲಿ ಕೆಲವು ಅತಿಥಿಗಳು ಬಹುಶಃ ಯಹೂದ್ಯ ಮತಾವಲಂಬಿಗಳಾಗಿದ್ದವರು ಇದ್ದಿರಬಹುದು. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 17ನೇ ವಚನದಿಂದ 20ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇಸ್ರಾಯೇಲ್ ಜನರೇ ಮತ್ತು ಯಹೂದ್ಯ ಮತಾವಲಂಬಿಗಳೇ, ಕೇಳಿರಿ. ನಮ್ಮ ಇಸ್ರಾಯೇಲ್ ಜನರ ದೇವರು ನಮ್ಮ ಪಿತೃಗಳನ್ನು ಆರಿಸಿಕೊಂಡು ನಮ್ಮ ಜನರು ಐಗುಪ್ತದಲ್ಲಿ ಪ್ರವಾಸವಾಗಿದ್ದಾಗ ಅವರನ್ನು ವೃದ್ಧಿಗೆ ತಂದು ಭುಜಬಲದಿಂದ ಆ ದೇಶದೊಳಗಿಂದ ಬರಮಾಡಿದನು. ಆತನು ಸುಮಾರು 40 ವರ್ಷಗಳವರೆಗೂ ಅಡವಿಯಲ್ಲಿ ಅವರ ನಡಾವಳಿಕೆಯನ್ನು ಸಹಿಸಿಕೊಂಡು ಕಾನಾನ್ ದೇಶದಲ್ಲಿದ್ದ ಅನ್ಯ ಜನಗಳ 7 ರಾಜ್ಯಗಳನ್ನು ನಿರ್ಮೂಲ ಮಾಡಿ ಆ ಜನರ ದೇಶವನ್ನು ಅವರಿಗೆ ಬಾಧ್ಯವಾಗಿ ಹಂಚಿಕೊಟ್ಟನು. ಇಷ್ಟರೊಳಗೆ ಸುಮಾರು 450 ವರ್ಷಗಳು ಗತಿಸಿದವು. ಇದಾದ ಮೇಲೆ ಪ್ರವಾದಿಯಾದ ಸಮುವೇಲನ ಕಾಲದವರೆಗೆ ನ್ಯಾಯಾಧಿಪತಿಗಳನ್ನು ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸ್ತೆಫನನು ಸಭಾ ಹಿರಿಯರೆದುರಿಗೆ ಮಾಡಿದ್ದನ್ನೇ ಪೌಲನು ಇಲ್ಲಿ ಮಾಡುವುದನ್ನು ಗಮನಿಸಿರಿ. ಇಸ್ರಾಯೇಲ್ ಜನಾಂಗದ ಚರಿತ್ರೆಯನ್ನು ಅವನು ಪುನರುಚ್ಚರಿಸುತ್ತಾನೆ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ತರುವಾಯ ಅವರು ತಮಗೆ ಅರಸನು ಬೇಕೆಂದು ಕೇಳಿಕೊಳ್ಳಲು ದೇವರು ಅವರಿಗೆ ಬೆನ್ಯಾಮೀನನ ಕುಲದ ಕೀಷನ ಮಗನಾದ ಸೌಲನನ್ನು ಕೊಟ್ಟನು. ಅವನು 40 ವರ್ಷ ಆಳಿದನು. ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಈಶಾಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಅವನ ಸಂತಾನದಿಂದ ದೇವರು ತನ್ನ ವಾಗ್ದಾನದ ಪ್ರಕಾರ ಇಸ್ರಾಯೇಲ್ಯರಿಗೆ ಒಬ್ಬ ರಕ್ಷಕನನ್ನು ಹುಟ್ಟಿಸಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರ ಚರಿತ್ರೆಯನ್ನು ತಿಳಿಸಿದ ಬಳಿಕ ರಕ್ಷಕನ ಕುರಿತಾಗಿ ಅವರಿಗೆ ತಿಳಿಸುತ್ತಾನೆ. ಮುಂದಕ್ಕೆ ನೋಡೋಣ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 24ನೇ ವಚನದಿಂದ 26ನೇ ವಚನದವರೆಗೆ. ಆ ರಕ್ಷಕನೇ ಯೇಸು. ಆತನ ಆಗಮನಕ್ಕೆ ಮುಂಚೆ ಯೋಹಾನನು ಇಸ್ರಾಯೇಲ್ ಜನರೆಲ್ಲರಿಗೆ ನೀವು ದೇವರ ಕಡೆಗೆ ತಿರುಗಿಕೊಂಡು ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿದನು.
ಯೋಹಾನನು ತನ್ನ ಸೇವೆಯನ್ನು ಪೂರೈಸುತ್ತಿರುವಾಗ ಜನರಿಗೆ, ನನ್ನನ್ನು ಯಾರೆಂದು ಯೋಚಿಸ್ತೀರಿ? ನಾನು ಆತನಲ್ಲ, ಆದರೆ ನನ್ನ ಹಿಂದೆ ಒಬ್ಬನು ಬರುತ್ತಾನೆ, ಆತನ ಪಾದದ ಕೆರೆಗಳನ್ನು ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಹೋದರರೇ, ಅಬ್ರಹಾಮನ ವಂಶಸ್ಥರೇ ಮತ್ತು ನಿಮ್ಮಲ್ಲಿರುವ ಯಹೂದ್ಯ ಮತಾವಲಂಬಿಗಳೇ ಎಂಬುದಾಗಿ ನೋಡುವಾಗ ನಿಮಗೆ ಈ ರಕ್ಷಣೆಯ ವಾಕ್ಯವು ಕಳಿಸಿದೆ ಎಂಬುದನ್ನು ಪೌಲನು ಹೇಳುತ್ತಾನೆ. ಈ ಜನರು ಸ್ಥಾನಿಕನಾದ ಯೋಹಾನನ ವಿಚಾರವಾಗಿ ಕೇಳಿದ್ದಿರಬೇಕು. ಈಗ ಪೌಲನು ನಿಜ ಸಂಗತಿಗಳನ್ನು ತಿಳಿಸಿಕೊಡುತ್ತಿದ್ದಾನೆ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 27 ಮತ್ತು 28ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಯೆರೂಸಲೇಮಿನಲ್ಲಿ ವಾಸವಾಗಿರುವವರು, ಅವರ ಅಧಿಕಾರಿಗಳು ಆತನನ್ನಾಗಲಿ ಪ್ರತಿ ಸಬ್ಬತ್ ದಿನದಲ್ಲಿ ಪಾರಾಯಣವಾಗುವಾಗ ಪ್ರವಾದಿಗಳ ವಾಕ್ಯಗಳನ್ನಾಗಲಿ ಗ್ರಹಿಸದೆ ಆತನನ್ನು ಅಪರಾಧಿ ಎಂದು ತೀರ್ಪು ಮಾಡಿ ಆ ವಾಕ್ಯಗಳನ್ನೇ ನೆರವೇರಿಸಿದರು. ಮರಣದಂಡನೆಗೆ ಕಾರಣವೇನೂ ತಮಗೆ ಸಿಕ್ಕದಿದ್ದರೂ ಆತನನ್ನು ಕೊಲ್ಲಿಸಬೇಕೆಂದು ಪಿಲಾತನನ್ನು ಕೇಳಿಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಅವರ ಚರಿತ್ರೆಯನ್ನು ತಿರುಗಿ ಹೇಳುತ್ತಿರುವಾಗ ಇದೆಲ್ಲವೂ ಕೂಡ ಪ್ರವಾದನೆಗನುಸಾರವಾಗಿಯೇ ನಡೆಯುತ್ತೆಂಬುದನ್ನು ಅವರಿಗೆ ತೋರಿಸಿಕೊಡುತ್ತಾನೆ. ಅವರು ತಾವು ಓದುತ್ತಿದ್ದ ಪ್ರವಾದನೆಗಳನ್ನೇ ನೆರವೇರಿಸುತ್ತಿದ್ದರು. ತಾವು ಏನು ಓದುತ್ತೇವೆಂಬುದನ್ನು ಗ್ರಹಿಸದೆ ಓದುತ್ತಿದ್ದರು. ಪ್ರೀತಿಯುಳ್ಳ ದೇವಜನರೇ, ಅನೇಕ ಬಾರಿ ನಾವು ಕೂಡ ಹೀಗೇ ಇರುತ್ತೇವಲ್ಲವೇ? ನಾವು ಓದುವುದನ್ನು ಅರ್ಥ ಮಾಡಿಕೊಳ್ಳದೆ ಓದುತ್ತಾ ಇರುತ್ತೇವೆ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 29ನೇ ವಚನದಿಂದ 31ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆತನ ವಿಷಯವಾಗಿ ಶಾಸ್ತ್ರದಲ್ಲಿ ಬರೆದಿರುವುದನ್ನೆಲ್ಲ ನೆರವೇರಿಸಿದ ಮೇಲೆ ಆತನನ್ನು ಮರದ ಕಂಬದಿಂದ ಇಳಿಸಿ ಸಮಾಧಿಯಲ್ಲಿಟ್ಟರು. ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು ಮತ್ತು ಆತನು ಗಲಿಲಾಯದಿಂದ ಯೆರೂಸಲೇಮಿಗೆ ತನ್ನ ಜೊತೆಯಲ್ಲಿ ಬಂದವರಿಗೆ ಅನೇಕ ದಿವಸ ಪರ್ಯಂತರ ಕಾಣಿಸಿಕೊಂಡನು. ಅವರು ಈಗ ಜನರ ಮುಂದೆ ಆತನಿಗೆ ಸಾಕ್ಷಿಗಳಾಗಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹೊಸ ಒಡಂಬಡಿಕೆಯಲ್ಲಿ ಪ್ರಸಂಗಿಸಲ್ಪಟ್ಟ ಪ್ರತಿಯೊಂದು ಪ್ರಸಂಗದ ಕೇಂದ್ರ ಪ್ರಸ್ತಾಪವು ಯೇಸು ಕ್ರಿಸ್ತನ ಮರಣ ಹಾಗೂ ಪುನರುತ್ಥಾನವಾಗಿದೆ. ಅದುವೇ ಸಂದೇಶವಾಗಿದೆ. ಸಿಮೋನ್ ಪೇತ್ರನು ಅದನ್ನೇ ಪ್ರಸಂಗಿಸಿದನು. ಈಗ ಅಪೊಸ್ತಲನಾದ ಪೌಲನು ಅದನ್ನೇ ಪ್ರಸಂಗಿಸುತ್ತಾನೆ. ಈ ಇಬ್ಬರ ಸಂದೇಶಗಳಲ್ಲಿ ಯಾವ ವಿಧವಾದ ವ್ಯತ್ಯಾಸವೂ ಇರಲಿಲ್ಲ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 32 ಮತ್ತು 33ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನಮ್ಮ ಮಕ್ಕಳಿಗೋಸ್ಕರ ನೆರವೇರಿಸಿದ್ದಾನೆಂಬ ಶುಭ ಸಮಾಚಾರವನ್ನು ನಾವು ನಿಮಗೆ ಸಾರುವವರಾಗಿದ್ದೇವೆ. ಆತನು ಯೇಸುವನ್ನು ಎಬ್ಬಿಸಿದರಲ್ಲಿ ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ ಎಂದು 2ನೇ ಕೀರ್ತನೆಯಲ್ಲಿ ಬರೆದಿರುವ ಮಾತು ನೆರವೇರಿತು ಎಂಬುದಾಗಿ. ಪ್ರಿಯರೇ, ಹಳೆ ಒಡಂಬಡಿಕೆಯ ಕೀರ್ತನೆ 2:7 ವಚನದ ಈ ಮಾತು ಕ್ರಿಸ್ತನ ಜನನದ ಕುರಿತಾಗಿ ಬರೆಯಲ್ಪಟ್ಟಿಲ್ಲ. ಅದು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಬರೆಯಲ್ಪಟ್ಟಿದೆ. ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ ಅಂದರೆ ಕನ್ಯಾಸ್ತ್ರೀಯ ಮಗನಾಗಿ ಅಲ್ಲ, ಆದರೆ ಸತ್ತವರೊಳಗಿಂದ ಪುನರುತ್ಥಾನಗೊಂಡವನಾಗಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 34 ಮತ್ತು 35ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಇದಲ್ಲದೆ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಿಂದ ಆತನು ಇನ್ನೆಂದಿಗೂ ಕೊಳೆಯುವ ಅವಸ್ಥೆಗೆ ಸೇರತಕ್ಕವನಲ್ಲವೆಂಬುದರ ವಿಷಯದಲ್ಲಿ ದೇವರು ಹೇಳಿರುವುದೇನೆಂದರೆ, ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತೇನೆ, ಅವು ನಂಬಿಕೆಯಾದವುಗಳೇ ಎಂಬುದು. ಅದಕ್ಕನುಸಾರವಾಗಿ ಆತನು, ನೀನು ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲವೆಂದು ಬೇರೊಂದು ಕೀರ್ತನೆಯಲ್ಲಿ ಹೇಳಿದ್ದಾನೆ ಎಂಬುದಾಗಿ. ಪ್ರಿಯರೇ, ಪೌಲನು ಪುನರುತ್ಥಾನವನ್ನು ವಿವರಿಸುತ್ತಾನೆ. ಸಿಮೋನ್ ಪೇತ್ರನು 50ಮ ದಿನದಂದು ಹೇಳಿದ್ದ ಮಾತನ್ನೇ ಇಲ್ಲಿ ಪೌಲನು ಹೇಳುತ್ತಿದ್ದಾನೆ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 36ನೇ ವಚನದಿಂದ 39ನೇ ವಚನವನ್ನು ಗಮನಿಸೋಣ. ದಾವೀದನಾದರೂ ತನ್ನ ಸಕಾಲದವರಿಗೆ ಸೇವೆ ಮಾಡಿದ ನಂತರ ದೈವ ಸಂಕಲ್ಪದಿಂದ ನಿದ್ದೆ ಹೋಗಿ ತನ್ನ ಪಿತೃಗಳ ಬಳಿಯಲ್ಲಿ ಇಡಲ್ಪಟ್ಟು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಿದನು. ಆದರೆ ದೇವರು ಎಬ್ಬಿಸಿದಾತನು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಲಿಲ್ಲ. ಆದುದರಿಂದ ಸಹೋದರರೇ, ಆತನ ಮೂಲಕವಾಗಿ ಪಾಪ ಪರಿಹಾರವು ದೊರೆಯುತ್ತದೆಂಬುದು ನಿಮಗೆ ಸಾರೋಣವಾಗುತ್ತದೆಂದು ನಿಮಗೆ ತಿಳಿದಿರಲಿ. ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲ ಪಾಪಗಳಿಂದ ನಂಬುವವರೆಲ್ಲರೂ ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗ ಪೌಲನು ಅಂತ್ಯಭಾಗಕ್ಕೆ ಬರುತ್ತಿದ್ದಾನೆ.
ಯೇಸು ಕ್ರಿಸ್ತನ ಮರಣ ಹಾಗೂ ಪುನರುತ್ಥಾನಗಳ ಪ್ರಾಮುಖ್ಯತೆಯನ್ನು ಅವನು ವಿವರಿಸುತ್ತಿದ್ದಾನೆ. ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯನ್ನಿಡುವ ತೀರ್ಮಾನ ಕೈಗೊಳ್ಳಬೇಕೆಂದು ಅವನು ಅವರನ್ನು ಕೇಳಿಕೊಳ್ಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ನಾವು ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 40 ಮತ್ತು 41ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಹೀಗಿರಲಾಗಿ ಪ್ರವಾದಿಗಳ ಗ್ರಂಥದಲ್ಲಿ ಹೇಳಿರುವುದು ನಿಮಗೆ ಸಂಭವಿಸದಂತೆ ನೋಡಿಕೊಳ್ಳಿರಿ. ಅದೇನೆಂದರೆ, ಎಲೈ ತಿರಸ್ಕಾರ ಮಾಡುವವರೇ, ಆಶ್ಚರ್ಯಪಡಿರಿ, ನಾಶವಾಗಿ ಹೋಗಿರಿ. ನಿಮ್ಮ ಕಾಲದಲ್ಲಿ ನಾನು ಒಂದು ಕಾರ್ಯವನ್ನು ಮಾಡುವೆನು, ಆ ಕಾರ್ಯವನ್ನು ಒಬ್ಬನೂ ನಿಮಗೆ ವಿವರಿಸಿದರೂ ನೀವು ಅದನ್ನು ಅಷ್ಟು ಮಾತ್ರಕ್ಕೂ ನಂಬುವುದಿಲ್ಲ ಎಂಬುದು ಎಂದು ಹೇಳಿದನು. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಅವನು ಅವರನ್ನು ಬೇಡಿಕೊಳ್ಳುತ್ತಾನೆ. ಶುಭವರ್ತಮಾನವನ್ನು ಅವರು ತಿರಸ್ಕಾರ ಮಾಡಬಾರದೆಂದು ಕೇಳಿಕೊಳ್ಳುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಕೇಳಿದಂಥ ನಾವು ನಮ್ಮ ಜೀವಿತದಲ್ಲಿ ಶುಭವರ್ತಮಾನವನ್ನು ಅಂಗೀಕಾರ ಮಾಡಿದ್ದೇವೆಯೋ, ತಿರಸ್ಕಾರ ಮಾಡಿದ್ದೇವೆಯೋ? ಪ್ರಿಯರೇ, ತಿರಸ್ಕಾರ ಮಾಡುವುದಾದರೆ ನಮ್ಮ ಜೀವಿತ ಅದು ನಾಶವಾದ ಜೀವಿತವಾಗುತ್ತದೆ. ಅಂಗೀಕಾರ ಮಾಡುವುದಾದರೆ ಆ ಶುಭವರ್ತಮಾನವು ನಮ್ಮನ್ನು ದೇವರ ಬಳಿಗೆ ನಡೆಸುತ್ತದೆ. ಆದ್ದರಿಂದ ಈ ಕೃಪಾ ಸಮಯದಲ್ಲಿ ಯೇಸು ಕ್ರಿಸ್ತನೆಂಬ ಶುಭವರ್ತಮಾನವನ್ನು ನಾವು ಅಂಗೀಕಾರ ಮಾಡಿ ಆತನ ಮೂಲಕ ಪಾಪ ಪರಿಹಾರದ ನಿಶ್ಚಯತ್ವ ಹೊಂದಿಕೊಂಡು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರಾತ್ಮನ ಮೂಲಕವಾಗಿ ನಡೆಸಲ್ಪಡುವ ಸೇವೆಯಲ್ಲಿ ವಿರೋಧತ್ವಗಳು ಕಟ್ಟಿಟ್ಟ ಬುತ್ತಿಯಾದರೂ ಜಯವು ನಮ್ಮದೇ ಆಗಿರ್ತದೆ. ಅಪೊಸ್ತಲರ ಸೇವಾ ಜೀವಿತದಲ್ಲಿ ನಾವು ಇದನ್ನು ತಿಳಿದುಕೊಳ್ಳುತ್ತಾ ಇದ್ದೇವೆ. ಬಾರ್ ಏಸು ಎಂಬ ಮಂತ್ರವಾದಿ ಆತ್ಮಿಕ ಕುರುಡುತನದಲ್ಲಿದ್ದಾಗಲೇ ಶಾರೀರಿಕ ಕುರುಡುತನಕ್ಕೆ ಸಾಗಿದನು. ಯಾರು ದೇವರಿಗೆ ವಿರೋಧವಾಗಿ ಜೀವಿಸ್ತಾರೋ ಖಂಡಿತವಾಗಿ ಅವರೆಲ್ಲರೂ ದೇವರ ಶಿಕ್ಷೆಗೆ ಒಳಗಾಗುತ್ತಾರೆ. ಆದ್ದರಿಂದ ಪ್ರಿಯರೇ, ದೇವರಿಗೆ ವಿಧೇಯರಾಗಿ ಆತನ ವಾಕ್ಯವನ್ನು ಕೈಕೊಂಡು ಬೆಳಕಿನ ಮಕ್ಕಳಾಗಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಆತ್ಮಿಕ ಆಹಾರವನ್ನು ಕೊಟ್ಟು ನಮ್ಮನ್ನು ನಿತ್ಯವೂ ಪೋಷಿಸ್ತಿರುವಂಥ ನಿನ್ನ ಅತ್ಯಧಿಕವಾದ ಕೃಪೆಗಾಗಿ ಸ್ತೋತ್ರ. ನಿನ್ನ ಸಜೀವವುಳ್ಳ ವಾಕ್ಯಗಳನ್ನು ಆಲಿಸ್ತಿರುವಂಥ, ವೀಕ್ಷಿಸುತ್ತಿರುವಂಥ ನಮ್ಮ ಪ್ರಿಯ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಆತ್ಮಿಕ ಜೀವಿತದಲ್ಲಿ ಅವರು ಮುನ್ನಡೆಯಲು ಸಹಾಯ ಮಾಡು ಕರ್ತನೆ. ದೇವ, ಸೈತಾನನ ಕುತಂತ್ರಗಳಿಗೆ ಒಳಗಾಗದಂತೆ ಜಯದ ಜೀವಿತವನ್ನು ಕೊಟ್ಟು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವಂತೆ ನಿನ್ನ ಆತ್ಮನ ಸಹಾಯವನ್ನು ಕೊಟ್ಟು ನಡೆಸಬೇಕೆಂದು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಈ ದಿನ ನೀವು ತಿಳಿದುಕೊಂಡ ಸತ್ಯಗಳೇನು? ದೇವರ ವಾಕ್ಯ ನಿಮ್ಮ ಸಂಗಡ ಮಾತನಾಡಿದೆಯಲ್ಲ? ಈಗಲೇ ಕರೆ ಮಾಡಿರಿ, ನಮಗೆ ತಿಳಿಸಿರಿ. ದೇವರು ನಿಮ್ಮನ್ನು ಇನ್ನೂ ಬಲಪಡಿಸಲಿ. ವಂದನೆಗಳು.